ಎಲೆಕೋಸು ಅಲ್ವಾ ಇದು? ಎಲೆಕೋಸು ನಾನು ತಿನ್ನೋದಿಲ್ಲ. ಯಾಕೆ ಅಂದ್ರೆ ಲಿಂಗ ಪರಿವರ್ತನಾ ಶಸ್ತ್ರಚಿಕಿತ್ಸೆ ಅಂತ ಕರಿತೀವಿ, ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಅಂತ. ನಾವು ಹುಟ್ಟಿದ ಜನನಾಂಗವನ್ನ ತೆಗೆದು ಯೋನಿಯನ್ನ ನಿರ್ಮಾಣ ಮಾಡುವಂತ ದೊಡ್ಡ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ತುಂಬಾ ಜಟಿಲವಾದ ಪ್ರಕ್ರಿಯೆ, ತುಂಬಾ ಕ್ಲಿಷ್ಟವಾದ ಪ್ರಕ್ರಿಯೆ. ಆಪರೇಷನ್ ಮಾಡ್ಕೊಂಡು 6 ತಿಂಗಳಿಂದ 1 ವರ್ಷ ನಾವು ನೆಟ್ಟಿಗೆ ಎದ್ದು ಕೂರಕ್ ಆಗೋದಿಲ್ಲ, ನೆಟ್ಟಿಗೆ ಕಾಲಿಂಗೆ ಚಾಚೋದಕ್ ಆಗೋದಿಲ್ಲ. ಗಾಟ್ ಇಟ್? ಅಂತ ಒಂದು ಪರಿಸ್ಥಿತಿನಲ್ಲಿ ನಾವು ಎಲೆಕೋಸು ತುಂಬಾ ಹೀಟು. ಗಾಟ್ ಇಟ್? ಎಲೆಕೋಸು ಯಾಕೆ ತಿನ್ನಲ್ಲ ಅಂದ್ರೆ ನಾವು ಅದು ತಿಂದಿದ ತಕ್ಷಣ ನಮ್ಗೆ ಹುಚ್ಚೆ ಬರೋದಿಲ್ಲ, ಬ್ಲಾಕ್ ಆಗ್ತದೆ. ಓಕೆ, ಸಾಮಾನ್ಯವಾಗಿ ಹೀಟ್ ಪದಾರ್ಥಗಳು ತುಂಬಾ ದೂರ ಇರ್ತೀವಿ ನಾವು, ಹೆಚ್ಚು ನೀರು ಕುಡಿತೀವಿ. ಅದು ಅವೈಜ್ಞಾನಿಕವಾಗಿ ಮಾಡುವಂತ ಒಂದು ಪರಿವರ್ತನಾ ಶಸ್ತ್ರಚಿಕಿತ್ಸೆ ಪ್ರಕ್ರಿಯೆ ಏನಿದೆಯೋ ನಮ್ಮ ಭಾರತದಲ್ಲಿ ಇವತ್ತು ಕೂಡ ಆ ಡಾಕ್ಟರ್ಸ್ಗಳು ನಮ್ಗೆ ಸರಿಗೆ ಸಿಕ್ಲಿಲ್ಲ. ವೆರಿ ಫ್ಯೂ ಡಾಕ್ಟರ್ಸ್ ನಮ್ಗೆ ಸಿಕ್ಕಿರುವಂತದ್ದು. ಅದು ನಿಮ್ಹಾನ್ಸ್ ಅಲ್ಲಿ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಡಾಕ್ಟರ್ ರಮೇಶ್ ಇರಬಹುದು, ಸುರೇಶ್ ಬಾದಾಮತ್ ಇರ್ಬೋದು, ನಮ್ಮ HK ನಾಗರಾಜ್ ಇರ್ಬೋದು, ಡಾಕ್ಟರ್ ಪ್ರಮೀಳಾ ಇರಬಹುದು. ಕೆಲವು ಡಾಕ್ಟರ್ಸ್ಗಳ ಮಾತು ಇದಕ್ಕೆ ಸಂಬಂಧಪಟ್ಟಂತೆ ನುರಿತ ತಜ್ಞರ ಮಾತನ್ನ ನಾವು ಜೊತೆ ಕಾಣಿಸ್ತೀವಿ. ಅದು ಬಿಟ್ರೆ ಆಸ್ ಎ ಕಂಟ್ರಿ ಈ ಸಮುದಾಯಕ್ಕೆ ಲಿಂಗ ಪರಿವರ್ತನಾ ಶಸ್ತ್ರಚಿಕಿತ್ಸೆ ಪ್ರಕ್ರಿಯೆಗಳನ್ನ ಮಾಡೋದು ಅಂತ ನಿಪುಣ ತಜ್ಞರು ಯಾರು ನಮ್ಗೆ ಸಿಕ್ಲಿಲ್ಲ. ಈ ಕಾರಣಕ್ಕಾಗಿ ನಾನು ಹೀಟ್ ಪದಾರ್ಥಗಳನ್ನ ತುಂಬಾ ದೂರ ಇಡ್ತೀನಿ. ಹೆಂಗಿದೆ ಅಂದ್ರೆ ಸೈಂಟಿಫಿಕ್ ಆಗಿ ನೀವು ಅದಕ್ಕೆ ಹೊಂದ್ಕೊಬೇಕು ಅಂದ್ರೆ ಒಂದಷ್ಟು ಪದಾರ್ಥಗಳು ತಿನಿಸುಗಳನ್ನು ಬಿಡ್ಬೇಕಾಗುತ್ತೆ. ಹೌದು, ಪ್ರಕೃತಿ ಜೊತೆ ನೀವು ಒಂಥರ ಹೋರಾಟ, ಅದು ಪ್ರಕೃತಿ ಜೊತೆನೂ ಯುದ್ಧ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡೇ ಇದೆ.